ಇನ್ನು ದಿಲೀಪ್ ರಾಜ್ ಅವರೀಗ ಸಾವಿನ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್ ಎದುರಾಗಿರುವಂಥದ್ದು. ಹೌದು, ದೊಡ್ಡ ಮಟ್ಟಿಗೆ ಒಂದು ಆಘಾತ ಉಂಟಾಗಿರುವಂಥದ್ದು ಸಿನಿಮಾರಂಗಕ್ಕೆ. ಹೌದು, ಉದಯ ಟಿ ವಿಯಲ್ಲಿ ಖ್ಯಾತ ಆ್ಯಂಕರ್ ಆಗಿ ಕೆಲಸ ಮಾಡ್ತಿದ್ದಂಥ ಕಲಾವಿದರು, ಅಂದರೆ ದೊಡ್ಡ ಆ್ಯಂಕರ್ ಅಂತಲೇ ಹೇಳ್ಬೋದು. ಮತ್ತು ಕನ್ನಡ ನಟ ಅಪಾರವಾದ ಪ್ರೀತಿ ಹೊಂದಿದಂಥ ನಟ ರಸ್ತೆ ಅಪಘಾತದಿಂದ ಇದೀಗ ಕೊನೆ ಸೆಳೆದಿದ್ದಾರೆ ನಮ್ಮ ಮಾಹಿತಿ ಬರ್ತಿರೋಂಥದ್ದು. ಹೌದು, ಅಂದರೆ ಈ ಘಟನೆ ನಡೆದಿರೋದು ಎಲ್ಲಿ, ಯಾರು ಈ ಆ್ಯಂಕರ್ ಅಂತ ನೋಡೋಣ ಬನ್ನಿ. ಇವರು ಬೇರೆ ಯಾರಲ್ಲ, ಕನ್ನಡದ ಖ್ಯಾತ ನಟರ ಆ್ಯಂಕರ್ ಆದಂಥ ಮತ್ತು ನಟರಾಗಿ ಕೆಲಸ ಮಾಡಿದಂಥ ಚಂದನ್ ಅವರು ಅಂತ ಹೇಳ್ಬೋದು. ಚಂದನ್ ಅವರು ಪ್ರತಿದಿನ ಉದಯ ಮ್ಯೂಸಿಕ್ನಲ್ಲಿ ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಕನ್ನಡ ನಾಡಿ ಎಂಬ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಡ್ತಿದ್ರು. ಬರೀ ಕನ್ನಡ ಹಾಡುಗಳನ್ನು ಹಾಕೋದ್ರ ಮೂಲಕ ಸಾಕಷ್ಟು ಹೆಸರು ಕೂಡ ಮಾಡಿದ್ರು ಅಂತ ಹೇಳ್ಬೋದು. ಮತ್ತು ಪ್ರೈವೇಟ್ ಈವೆಂಟ್ಗಳಲ್ಲಿ ಕೂಡ ಆ್ಯಂಕರ್ ಆಗಿ ಕೂಡ ಇವರು ಕೆಲಸವನ್ನು ಮಾಡ್ತಿದ್ರು. ಸ್ನೇಹಿತರ ಮದುವೆ ಮುಗಿಸಿಕೊಂಡು ಇವರು ಮತ್ತು ಇವರು 4 ಸ್ನೇಹಿತರು ಕೂಡ ಬೆಳಗಾವಿಯಿಂದ ಬೆಂಗಳೂರಿಗೆ ವಾಪಸ್ಸು ಮಧ್ಯರಾತ್ರಿ ಬರುವಂಥ ಸಂದರ್ಭದಲ್ಲಿ ಮುಂಜಾನೆ 4 ಗಂಟೆ ನಿದ್ದೆ ಮಂಪರಿನಲ್ಲೇ ದಾವಣಗೆರೆ ಹೈವೇನಲ್ಲಿ ಸದ್ಯ ನಿಂತಿದ್ದಂಥ ಲಾರಿಗೆ ಹೊಡೆದಂಥ ಪರಿಣಾಮವಾಗಿ ಕೊನೆ ಸೆಳೆದಿದ್ರು. ಸೊ ಇದರಿಂದ ಉದಯ ಟಿ ವಿಯಲ್ಲಿ ಇರೋ ಆ್ಯಂಕರ್ಗಳಿಗೆ ದೊಡ್ಡ ಮಟ್ಟಿಗೆ ಶಾಕ್ ಆಯಿತು ಅಂತ ಹೇಳ್ಬೋದು. ಮತ್ತು ಶಿವರಾಜ್ ಕುಮಾರ್ ಅವರು ಕೂಡ ತುಂಬ ಆಪ್ತ ಸ್ನೇಹಿತರು ಕೂಡ ಆಗಿದ್ದರು.